ವಿಜಯನಗರದ ಅರಸು ಕೃಷ್ಣದೇವರಾಯನಿಗೆ ಗುಲಾಬಿ ಹೂವುಗಳೆಂದರೆ ಪ್ರಾಣಕ್ಕಿಂತಲೂ ಅಧಿಕ ಪ್ರೀತಿ. ನಾನಾ ಬಗೆಯ ಸುಂದರ ಹೂವುಗಳಿಂದ ತುಂಬಿದ್ದ ಸುಂದರ ತೋಟವನ್ನು ನಿರ್ಮಿಸಿಕೊಂಡಿದ್ದ. ಒಂದು ದಿನ ರಾಜ ತೋಟದಲ್ಲಿ ವಿಹರಿಸುತ್ತಿದ್ದಾಗ ನಿತ್ಯ ಗುಲಾಬಿ ಹೂವುಗಳು ಕಳುವಾಗುತ್ತಿರುವ ಸಂದೇಹ ಉಂಟಾಯಿತು. ರಾಜಭಟರನ್ನು ಕರೆದು ಕಳ್ಳನನ್ನು ಹಿಡಿಯಲು ಸೂಚಿಸಿದ. ಮರುದಿನ ನಸುಕಿನಲ್ಲಿ ರಾಜಭಟರು ಹೂವು ಕದಿಯಲು ಬಂದ ಬಾಲಕನನ್ನು ಹಿಡಿದರು. ಆತ ಮತ್ಯಾರೂ ಅಲ್ಲ, ತೆನಾಲಿರಾಮನ ಪುತ್ರ. ರಾಜಭಟರು ಆ ಹುಡುಗನನ್ನು ಆಸ್ಥಾನದತ್ತ ಕರೆದುಕೊಂಡು ಹೋದರು. ಮೆರವಣಿಗೆ ರಾಮಕೃಷ್ಣರ ಮನೆಯ ಮುಂದೇ ಹೋಯಿತು. ತೆನಾಲಿರಾಮನ ಪತ್ನಿ ತನ್ನ ಪತಿಯಲ್ಲಿ ಗೋಗರೆದಳು. ಹೇಗಾದರೂ ಮಾಡಿ ಮಗನಿಗೆ ದಂಡನೆಯಾಗದಂತೆ ಕಾಪಾಡಿ ಎಂದಳು. ವಿಕಟಕವಿ ನಸುನಗುತ್ತಾ ಮಗನಿಗೆ ಕೇಳುವಂತೆ ಬಾಯಿ ಇದ್ದರೆ ಬದುಕುತ್ತಾನೆ ಬಿಡು ಎಂದು ಹೇಳಿದ. ಅಪ್ಪ ಹೇಳುವುದನ್ನು ಕೇಳಿಸಿಕೊಂಡ ಮಗ ಆ ವಾಕ್ಯವನ್ನೇ ಪುನಃ ಪುನಃ ಮನನ ಮಾಡಿಕೊಂಡ. ಎಷ್ಟಾದರೂ ಮೇಧಾವಿ ತಂದೆಯ ಪುತ್ರನಲ್ಲವೇ. ಕೆಲವೇ ನಿಮಿಷಗಳಲ್ಲಿ ಅವನಿಗೆ ಆ ವಾಕ್ಯ ಅರ್ಥ ಹೊಳೆಯಿತು. ಆ ಕೂಡಲೇ ಆತ ಗುಲಾಬಿ ಹೂವಿನ ಒಂದೊಂದು ಪಕಳೆಗಳನ್ನು ಬಿಡಿಸಿ ತಿನ್ನಲಾರಂಭಿಸಿದ. ರಾಜನ ಆಸ್ಥಾನದ ಬಳಿ ಬರುವಷ್ಟರಲ್ಲಿ ಅವನ ಕೈಯಲ್ಲಿದ್ದ ಹೂವುಗಳೆಲ್ಲವೂ ಅವನ ಹೊಟ್ಟೆ ಸೇರಿತ್ತು. ರಾಜಭಟರು ಆ ಬಾಲಕನನ್ನು ರಾಜನ ಮುಂದೆ ನಿಲ್ಲಿಸಿದರು. ಮಗು, ನೀನು ಕದ್ದಿದ್ದು ನಿಜವೇ? ರಾಜ ಪ್ರಶ್ನಿಸಿದ. ಬಾಲಕ ವಿನೀತನಾಗಿ ಇಲ್ಲವೆಂದು ನುಡಿದ. ನನ್ನನ್ನು ಶೋಧಿಸಿ ನೋಡಿ ಎಂದ. ರಾಜಭಟರು ಕಕ್ಕಾಬಿಕ್ಕಿಯಾದರು. ಅರೆ, ಹೂವುಗಳೆಲ್ಲವೂ ಎಲ್ಲೋದವು? ರಾಜನಿಗೆ ಕೋಪ ಬಂದು, ಸಾಕ್ಷ್ಯವೂ ಇಲ್ಲದೆ ಒಬ್ಬ ಬಾಲಕನನ್ನು ಹಿಡಿದು ತಂದಿದ್ದೀರಿ, ತೊಲಗಿ ಇಲ್ಲಿಂದ ಎಂದ. ತೆನಾಲಿರಾಮನ ಪುತ್ರ ಬಿಡುಗಡೆಯಾಗಿ ಮನೆಗೆ ಓಡಿದ.